ಗೈಸ್, ಈ ಕಲ್ಲು ನೋಡೋಕ್ಕೆ ನಾರ್ಮಲ್ ಕಲ್ಲು ಥರ ಇದೆ, ಆದರೆ ಸ್ವಲ್ಪ ನೀರು ಹಾಕಿ ಒಂದೇ ಒಂದು ಕಿಡಿ ಕೊಟ್ಟರೆ. ಗೈಸ್, ನಾನೀಗ ಒಂದು ಸಣ್ಣ ಪೀಸ್ ತಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದೇ ಒಂದು ಕಿಡಿ ಹಾಕೋಣ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಗೈಸ್, ನೋಡಿದ್ರಲ್ಲ ಕಲ್ಲಿನ ಪವರು. ಗೈಸ್, ಈ ಕಲ್ಲು ಹೆಸರು ಕಾರ್ಬೈಡ್ ಅಂತ. ಇದು ವೆಲ್ಡಿಂಗ್ ಶಾಪಲ್ಲಿ ಯೂಸ್ ಮಾಡ್ತಾರೆ. ಇದೇನು ಮಾಡುತ್ತೆ ಅಂದರೆ, ಇದು ನೀರು ಹಾಕಿದಾಗ ಗ್ಯಾಸ್ ಫಾರ್ಮ್ ಆಗುತ್ತೆ. ಆ ಗ್ಯಾಸು ಹೆವಿ ಫ್ಲೇಮೇಬಲ್ಲು. ಸೊ ಒಂದೇ ಒಂದು ಕಿಡಿ ಸಿಕ್ಕಿದ್ರೆ ಸಾಕು, ಉರಿಯುತ್ತೆ. ಗೈಸ್, ಮೊದಲೇ ಈಗ ಗ್ಯಾಸಿನ ಅಭಾವ ಇದೆ. ಸೊ ಬನ್ನಿ ಈ ಕಲ್ಲು ಯೂಸ್ ಮಾಡ್ಕೊಂಡು ಒಂದು ಮಿನಿ ಸ್ಟವ್ ತಯಾರಿಸೋಣ. ಸೊ ನೀವು ಯಾವುದೇ ಕಾರಣಕ್ಕೂ ಮನೇಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಈ ಕಲ್ಲು ಸಿಕ್ಕಿದ್ರೆ ಆದಷ್ಟು ದೂರನೇ ಇರಿ, ತುಂಬಾ ಡೇಂಜರ್ ಇದು. ಕೈಯೇ ಬಿಸಿ ಆಗ್ತಾಯಿದೆ ನಂದು, ಅಷ್ಟು ಹೀಟ್ ಇದೆ ಇದ್ರು. ಸೊ ನೀವು ಯಾವುದೇ ಕಾರಣಕ್ಕೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಗೈಸ್, ನಾನೊಂದು ಬಾಟಲ್ ತೊಗೊಂಡಿದ್ದೀನಿ. ಇದಕ್ಕೊಂದು ಸಣ್ಣದಾಗಿ ತೂತ ಮಾಡ್ಕೊಂಡಿದ್ದೀನಿ. ಗ್ಲೂಕೋಸ್ ಹಾಕ್ತಾರಲ್ಲ, ಆ ಪೈಪ್ ಯೂಸ್ ಮಾಡ್ಕೊಂಡು ಇದರಲ್ಲೊಂದು ಮಿನಿ ಸ್ಟವ್ ಮಾಡ್ತಾಯಿದ್ದೀನಿ. ಸೊ ನಾನೀಗ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ನ ಈ ಬಾಟ್ಲು ತೂತಿ ಚುಚ್ಚಿಸ್ತೀನಿ. ಗೈಸ್, ಈಗ ಏರ್ ಟೈಟ್ ಆಗಲಿ ಅಂತ ನಾನೇನು ಮಾಡ್ತೀನಿ ಅಂದರೆ, ಇಲ್ಲೆಲ್ಲ ಗ್ಲೂಗಮ್ ಹಚ್ತೀನಿ. ಗೈಸ್, ಈಗ ಗಮ್ ಹಾಕಿದ್ದೀನಿ. ಈಗ ಯಾವುದೇ ಕಾರಣಕ್ಕೂ ಗ್ಯಾಸು ಲೀಕ್ ಆಗಲ್ಲ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈಗ ಸಣ್ಣ ಸಣ್ಣ ಕಾರ್ಬೈಡ್ ಕಲ್ಲುಗಳನ್ನ ಇದ್ರೊಳಗೆ ಹಾಕ್ತೀನಿ. ಸೊ ಜಾಸ್ತಿ ಹಾಕಕ್ಕೆ ಹೋಗಲ್ಲ, ಯಾಕೆ ಅಂದರೆ ತುಂಬ ಡೇಂಜರು. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ತೀನಿ. ಗೈಸ್, ನೋಡಿದ್ರಲ್ಲ ಈ ಕಲ್ಲಿನ ಸ್ಪೆಷಾಲಿಟಿ. ಗೈಸ್, ಈ ಕಲ್ಲು ಹೆಂಗೆ ಅಂದರೆ, ಒಂದು ನಿಮಿಷ ಹಿಂಗೆ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು, ಇಲ್ಲೆಲ್ಲ ಬಿಸಿ ಆಗ್ತಿದೆ ನನಗೆ ಕೈಯಡಿ. ಸೊ ಅಷ್ಟು ಡೇಂಜರಸ್ ಇದು, ಬೇಗ ರಿಯಾಕ್ಟ್ ಆಗುತ್ತೆ. ಈ ಕಲ್ಲಿನ ಎಕ್ಸ್ಪೆರಿಮೆಂಟ್ ನೀವು ಮಾತ್ರ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನನ್ನ ವಿಡಿಯೋ ನೋಡಿ ನಿಮಗೇನಾದರೂ ಆದರೆ ನನ್ನ ಯೂಟ್ಯೂಬರು ಬ್ಯಾನ್ ಮಾಡಿಬಿಡ್ತಾರೆ. ಗೈಸ್, ಈ ಕಲ್ಲು ನೋಡೋಕ್ಕೆ ನ್ಯಾಚುರಲ್ ಅನಿಸುತ್ತೆ, ಬಟ್ ಇದು ನ್ಯಾಚುರಲಾಗಿ ಸಿಗಲ್ಲ. ಇದನ್ನು ಅವರು ಫ್ಯಾಕ್ಟ್ರಿಲಿ ತಯಾರಿಸಿರ್ತಾರೆ. ಈ ಕಲ್ಲು ಹೆಂಗಾಗಿರುತ್ತೆ ಅಂದರೆ ಲೈಮ್ ಸ್ಟೋನು. ಆ ಲೈಮ್ ಸ್ಟೋನಿಗೆ ಏನೇನೋ ಕೆಮಿಕಲ್ ಮಿಕ್ಸ್ ಮಾಡಿ ಈ ಥರ ಕಲ್ಲು ಮಾಡಿರ್ತಾರೆ. ಈ ಕಲ್ಲು ಏನಂದರೆ ಬೇಗ ವಾಟರಿಗೆ ರಿಯಾಕ್ಟ್ ಆಗುತ್ತೆ. ಸೊ ನಾವು ಯಾವಾಗ ನೀರು ಹಾಕ್ತೀವಲ್ಲ, ನೀರು ಹಾಕಿದಾಗ ಒಂದು ಗ್ಯಾಸ್ ಫಾರ್ಮ್ ಆಗುತ್ತೆ, ಅದೇ ಅಸಿಟೈಲಿನ್ ಗ್ಯಾಸು. ಈ ಗ್ಯಾಸ್ ಏನಂದರೆ ಹೈಲಿ ಫ್ಲೇಮೇಬಲ್ಲು. ಸೊ ಅದಕ್ಕೋಸ್ಕರ ಆ ಥರ ಬೆಂಕಿ ಜೋರಾಗಿ ಉರಿಯುತ್ತೆ. ಗೈಸ್, ಈ ಕಲ್ಲಿದೆಯಲ್ಲ, ಮತ್ತು ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಅರ್ಜೆಂಟಿಗೆ ಬಾಳೆಹಣ್ಣು ಹಣ್ಣು ಹಾಕಬೇಕು ಅಂದರೆ ಅಥವಾ ಮಾವಿನ ಹಣ್ಣು ಹಣ್ಣು ಆಗಬೇಕು ಅಂದರೆ ಈ ಕಲ್ಲನ್ನ ಆ ಹಣ್ಣು ಮಧ್ಯೆ ಇಡ್ತಾರೆ. ಸೊ ಇದು ತುಂಬ ಹೀಟ್ ಆಗೋದ್ರಿಂದ ಬೇಗ ಹಣ್ಣಾಗುತ್ತೆ. ಗೈಸ್, ವಿಡಿಯೋನಾರು ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ಇಂಥದ್ದೇ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.